ರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ವಿಹಿತಾಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾಂ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್ ಉತ್ಪತ್ತಿಂ ಚಾನುವೃತ್ತಿಂ ಚ ಫಲಂ ಸಂಪ್ರೇಕ್ಷ್ಯ ಚಾಸಕೃತ್ ಶಿಲ್ಪಂ ಪ್ರತಿಕರಾನೇವಂ ಶಿಲ್ಪಿನ ಪ್ರತಿಕಾರಯೇತ್. ಇಂಜಿನಿಯರ್ಸ್ಗಳಿಗೆ ಹೇಗೆ ಟ್ಯಾಕ್ಸ್ ಹಾಕಬೇಕು ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ನಿನ್ನೆ ಅದನ್ನು ಮಾತನಾಡಲಿಕ್ಕಿತ್ತು. ವಸ್ತುತಃ ಉತ್ಪತ್ತಿಂಚ ಅನುವೃತ್ತಿಂಚ ಫಲಂ, ಈ ಉತ್ಪತ್ತಿ ಅಂತ ಇದೆಯಲ್ಲ, ಯಾವ ಹಿನ್ನೆಲೆಯಲ್ಲಿ ಆ ಶಿಲ್ಪ ರೂಪುಗೊಂಡಿದೆ ಅದು ಉತ್ಪತ್ತಿ. ಯಾಕೆ ಅಂದರೆ ಶಿಲ್ಪದ ಉದ್ದೇಶ ಏನು? ಕಟ್ಟಡದ್ದಾಗಿರಬಹುದು, ಮಾನುಷ ಶಿಲ್ಪ ಆಗಿರಬಹುದು, ಅಥವಾ ಯಾವುದೇ ಕಲಾಕೃತಿಯನ್ನು ಶಿಲ್ಪ ಅಂತ ಕರೀತಾರೆ. ಅದು ಯಾಕೆ ಬಂದಿದೆ, ಅದರ ಫಲ ಏನು ಅನ್ನೋದನ್ನು ನೋಡಿಕೊಳ್ಬೇಕು. ಉತ್ಪತ್ತಿಂ ಚ ಅನುವೃತ್ತಿಂ, ಎಷ್ಟು ಜನರ ಡೈಲಿ ರೊಟೀನ್ಗೆ ಸಹಕಾರಿಯಾಗಿದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ಯಜ್ಞಕ್ಕೆ ಬಳಸುವಂತಹ ಯಜ್ಞಶಾಲೆ, ಆ ಯಜ್ಞಕ್ಕೆ ಬಳಸುವ ಯಜ್ಞಶಾಲೆ ಏನಿದೆ ಅದಕ್ಕೆ ಸ್ವಲ್ಪ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಡಬೇಕು. ಈಗ ಜಾತ್ರೆ ನಡೆಯುತ್ತೆ, ಆ ಜಾತ್ರೆಯಲ್ಲಿ ಏನೋ ಒಂದು ಮಂಟಪ ನಿರ್ಮಾಣವೋ ಏನೋ ಒಂದು ಆಗುತ್ತೆ, ಅದನ್ನೆಲ್ಲ ನೋಡಬೇಕಾಗತ್ತೆ. ಅದನ್ನೆಲ್ಲ ನೋಡಿಕೊಂಡು ಉತ್ಪತ್ತಿಂಚ ಅನುವೃತ್ತಿಂಚ ಫಲಂ, ಏನು ಔಟ್ಕಮ್ ಏನಿದೆ ಆ ಶಿಲ್ಪಕ್ಕೆ, ಕೇವಲ ಮಾನುಷ ಕಥೆಯನ್ನು ಹೇಳ್ತಾ ಇದೆಯೋ, ದೈವಿಕವಾದ ಕಥೆ ಏನಾದರೂ ಇದೆಯೋ, ಇದೆಲ್ಲವನ್ನು ನೋಡಿಕೊಂಡು ಶಿಲ್ಪಿನಃ ಪ್ರತಿ ಕರಾನ್ ಕಾರಯೇತ್, ಶಿಲ್ಪಿಗಳಿಗೆ ಟ್ಯಾಕ್ಸ್ ಹಾಕಬೇಕು. ಈಗ ಶಿಲ್ಪಕಲೆಯ ಉನ್ನತಿ ಯಾವಾಗ ಬರುತ್ತೆ ಅಂದರೆ, ಅತಿಮಾನುಷವಾದ ಶಿಲ್ಪಗಳನ್ನು ಮಾಡುವಾಗ ಶಿಲ್ಪಿಯ ಉನ್ನತಿ ಸಾಧ್ಯ. ಯಾಕೆಂದರೆ ಕೇವಲ ಫಿಗರೇಟಿವ್ ಆಗಿರಲ್ಲ, ಕೇವಲ ಅಬ್ಸ್ಟ್ರಾಕ್ಟು ಆಗಿರಲ್ಲ. ದೇವತೆಗಳ ಶಿಲ್ಪ ಏನಿದೆ ಅದು ಕೇವಲ ಫಿಗರೇಟಿವ್ ಆಗಿರಬಾರದು, ಅಬ್ಸ್ಟ್ರಾಕ್ಟು ಆಗಿರಬಾರದು. ಭಾಸ ತನ್ನ ಪ್ರತಿಮಾ ನಾಟಕದಲ್ಲಿ ಈ ಒಂದು ತತ್ವವನ್ನು ಸ್ವಲ್ಪ ಮುಟ್ಟಿದ್ದಾನೆ. ಅದನ್ನು ಪೂರ್ತಿಯಾಗಿ ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ದು ಮಧ್ವಾಚಾರ್ಯರೇ. ತಂತ್ರಸಾರ ಸಂಗ್ರಹದಲ್ಲೇ ಆಗಿರಬಹುದು, ಒಂದೇ ವಂದ್ಯಂ ಸದಾನಂದಂ ಅಂತನ್ನುವ ಧ್ಯಾನದ ಹಾಡಿನಲ್ಲಿ ಆಗಿರಬಹುದು. ಅಲ್ಲಿ ಇರುವ ಎಲ್ಲವೂ ಕೂಡ ಅಬ್ಸ್ಟ್ರಾಕ್ಟು ಹೌದು, ಫಿಗರೇಟಿವ್ ಹೌದು. ಈಗ 3 ಲೋಕಗಳನ್ನು ಒಳಗೊಂಡ ಹೊಟ್ಟೆ ಸಣ್ಣದಾಗಿದೆ. ಭಾಸ್ವತ್ ಕೌಸ್ತುಭ ಭಾಸಕಂ ಅನ್ನುವ ರೂಪಕ ಅಬ್ಸ್ಟ್ರಾಕ್ಟ್. ನೀವು ಮಠದ ಶಿಲ್ಪಗಳನ್ನು ವ್ಯಕ್ತಿಯಾಗಿ ಚಿತ್ರಿಸಿಕೊಳ್ಳಿ. ಇವಾಗ ಪ್ರಾಚೀನ ಮಠಗಳಲ್ಲಿ ಪೂಜೆ ನಡೆಯುತ್ತಲ್ಲ, ಆ ಶಿಲ್ಪಗಳ
ಫಿಗರೇಟಿವ್ ಮೋಡ್ಗೆ ನೀವು ಹೋಗಿ, ಧ್ಯಾನ ಸುಲಭ ಆಗತ್ತೆ. ಒಂದು. ಎರಡನೆಯದ್ದು, ಅದರ ನಿಂತಿರುವ ಶೈಲಿ, ಅದು ನಿಂತಿರುವಂತಹ ಕಾಲು, ಅದೆಲ್ಲ ವಿಪರೀತ ಅಬ್ಸ್ಟ್ರಾಕ್ಟ್. ಅದನ್ನು ನಿಮ್ಮ ನಾರ್ಮಲ್ ಆಗಿ ಇಟ್ಕೊಳ್ಳಿಕ್ಕೆ ಆಗಲ್ಲ. ಈಗ ನಟರಾಜನೇ ಆಗಿರಬಹುದು, ನಟರಾಜನ ಈ ಕಾಲೆತ್ತುವಿಕೆ, ಉತ್ಥಾನ ಪಾದ ಇದೆಯಲ್ಲ, ಆ ಉತ್ಥಾನ ಪಾದ ಅನ್ಯೂಶಲ್. ಅದು ಹಾಗೆ ಪ್ರತಿಯೊಂದು ಪ್ರಾಚೀನ ಭಾರತದ ಶಿಲ್ಪಗಳು, ಅವನು ರಾಮನ ಬಳುಕಿನ ಶೈಲಿ ಇರಬಹುದು. ರಾಮ ಹೀಗೆ ನಿಂತಿರ್ತಾನೆ, ಆ ತರಹ ಯಾರಿಗೂ ಆಗಲ್ಲ. ಆ ಬಳುಕು ಇದೆಯಲ್ಲ, ಆ ಸೊಂಟದ ಹತ್ರ ಹೀಗೆ ಬಳುಕಿ ಬರುತ್ತಲ್ಲ ಅದು. ಆಮೇಲೆ ಕಾಳಿಯ ಮರ್ದನ ಆಗಿರಬಹುದು, ಅವನು ಆ ಕಾಲನ್ನು ಎತ್ತಿ ಬ್ಯಾಲೆನ್ಸ್ ಮಾಡಿ ಆ ಹೆಡೆಯ ಮೇಲೆ, ಹೆಡೆ ಪುಟ್ಟದು, ಆ ಹೆಡೆಯ ಮೇಲೆ ಅವನು ನಿಂತಿರ್ತಾನೆ. ಅವನಿಡೀ ಶರೀರ ನೀವು ನೋಡಿ, ಇಡೀ ಶರೀರಕ್ಕೂ ಆ ಹಾವಿನ ಪರಿಮಾಣಕ್ಕೂ ಎರಡರಲ್ಲಿ ಒಂದು ಡಿಫರೆನ್ಸ್ ಇದೆ. ಅದರಿಂದಾಗಿ ಪ್ರಾಚೀನ ಭಾರತದ ಕಲೆಗಳು ಏನಿದೆ, ದೈವಿಕವಾಗಿದ್ದರೆ ಹೆಚ್ಚು ಟ್ಯಾಕ್ಸ್ ಎಕ್ಸೆಂಪ್ಷನ್, ಯಾಕೆಂದರೆ ಅದರಲ್ಲಿ ಫಲ ಜಾಸ್ತಿ ಇರುತ್ತೆ. ಅದನ್ನೆಲ್ಲ ನೋಡಿಕೊಂಡು ಕರವನ್ನು ಹಾಕಬೇಕು ನೀವು. ಪ್ರಾಯ ಅದ್ಯಾವುದದು ಸೂರ್ಯ ದೇವಾಲಯ ಇದೆಯಲ್ಲ, ಕೊನಾರ್ಕ್, ಅಲ್ಲಿಗೆ ಹೆಚ್ಚು ಟ್ಯಾಕ್ಸ್ ಹಾಕಿರ್ತಾರೆ ಅಂತ ನನಗನ್ಸುತ್ತೆ. ಅದು ನಿರ್ಮಾಣ ಆಗುವಾಗ ರಾಜನದ್ದೇ ನಿರ್ಮಾಣ ಆದರೆ ತೊಂದರೆ ಇಲ್ಲ, ಬೇರೆಯವ್ರ ನಿರ್ಮಾಣ ಆಗಿದ್ದರೆ ಹೆಚ್ಚು ಟ್ಯಾಕ್ಸು ಅಂತ. ಶಿಲ್ಪಿಗಳನ್ನು ಕುರಿತು ಅವರ ಶಿಲ್ಪದ ಉದ್ದೇಶ, ಆ ಶಿಲ್ಪದಿಂದ ಆಗುವಂತಹ ಸಮಾಜದ ರೊಟೀನು, ಆಮೇಲೆ ಫಲ, ಇಷ್ಟನ್ನು ನೋಡಿ ಶಿಲ್ಪಂ ಪ್ರತಿ ಕರಾನೇವಂ ಶಿಲ್ಪಿನ ಕಾರಯೇತ್ ಕರಾನ್. ಸೊ ತಡಿಬಾರ್ದು, ಶಿಲ್ಪ ಆಗ್ತಾ ಇದೆಯಲ್ಲ ಅಂತ ತಡಿಬಾರ್ದು. ಅದರ ಸೌಂದರ್ಯ, ಅದರ ರಾಸಿಕ್ಯ, ಅದರ ಫಲ, ಅದರ ಅದು ಎಷ್ಟು ರೀತಿ ಜನಗಳನ್ನು ಸಾಕತ್ತೆ, ಇವುಗಳನ್ನೆಲ್ಲ ನೋಡಿಕೊಂಡು ಟ್ಯಾಕ್ಸನ್ನು ನೀವು ತಗೊಳ್ಬೇಕು. ಇದು ಆಳಕ್ಕೆ ಎಷ್ಟು ಬೇಕಾದ್ರೆ ಹೋಗಬಹುದು, ಸದ್ಯಕ್ಕಿಷ್ಟು ಸಾಕು. ಉಚ್ಚಾವಚಾಃ ಕರನ್ಯಾಯ ಪೂರ್ವರಾಜ್ಞಾಂ ಯುಧಿಷ್ಠಿರ ಯಥಾ ಯಥಾ ನಹೀಯೇಯುಃ ತಥಾ ಕುರ್ಯಾನ್ ಮಹಾಮತಿಃ. ಬಹಳ ಹಿಂದಿನವರು ಒಂದು ಟ್ಯಾಕ್ಸ್ಗೆ ಸಂಬಂಧಪಟ್ಟ ಲಾ ಏನಿದೆ ಅದು ಪರ್ಫೆಕ್ಟ್ ಆಗಿರುತ್ತೆ. ಅದನ್ನು ಹೆಚ್ಚು ಓವರ್ಕಮ್ ಮಾಡದೆ ಸ್ವಲ್ಪ ಅದರ ಮಿತಿಯಲ್ಲೇ ಇರೋದನ್ನು ತಿಳ್ಕೊಂಡ್ರೆ ಒಳ್ಳೆಯದು ಅಂತಾರೆ. ಏಕೆಂದರೆ ಹಿಂದಿನದ್ದನ್ನು ಪೂರ್ತಿ ತೆಗೆದು ಬಿಡ್ಲಿಕ್ಕೆ ಆಗಲ್ಲ, ತೆಗೆದ್ರೆ ಅದು ಅಸಂಗತವೂ ಆಗತ್ತೆ. ಪೂರ್ವರಾಜ್ಞಾಂ ಅಂತ ಹೇಳೋದು ಬಹಳ ಹಿಂದಿನವರು, ಅದು ಪರ್ಫೆಕ್ಟ್ ಆಗಿರುತ್ತೆ. ಫಲಂ ಕರ್ಮ ಚ ಸಂಪ್ರೇಕ್ಷ್ಯ ತಥಾ ಸರ್ವಂ ಪ್ರಕಲ್ಪಯೇತ್ ಫಲಂ ಕರ್ಮ ಚ ನಿರ್ಹೇತು ನ ಕಶ್ಚಿತ್ ಸಂಪ್ರವರ್ತಯೇತ್. ಯಾವುದೇ ಕರ ನೀವು ಟ್ಯಾಕ್ಸು ಫಿಕ್ಸ್ ಮಾಡುವಾಗ ಫಲವನ್ನು ಮತ್ತು ಕರ್ಮವನ್ನು ಎರಡನ್ನು ನೋಡಬೇಕು. ಇದು ಟ್ಯಾಕ್ಸಿಗೆ ಮಾತ್ರ ಸಂಬಂಧಪಟ್ಟಲ್ಲ, ಸರ್ವಂ ಪ್ರಕಲ್ಪಯೇತ್, ಎಲ್ಲವನ್ನ ಅಡ್ಜಸ್ಟ್ ಮಾಡಿಡೋದು ಯಾವಾಗ, ಹೇಗೆ ಅಂದರೆ ಫಲವನ್ನು ಮತ್ತು ಕರ್ಮವನ್ನು ಕಂಡು. ತಲೆಗೆಲ್ಲ ಒಂದೇ ಮಂತ್ರ ಅಲ್ಲ, ಬೇರೆ ಬೇರೆ ಸಂಗತಿಗಳನ್ನು ನೋಡಬೇಕಾಗತ್ತೆ. ಈಗ ಆನೆ ಚಿತ್ರ ಮಾಡಿದ್ರು ಉತ್ತರ ಪ್ರದೇಶದಲ್ಲಿ, ಏನು ಪ್ರಯೋಜನ? ಏನಿಲ್ಲ. ಯಾವುದೋ ಒಂದು ಪಾರ್ಟಿಯ ಚಿಹ್ನೆ ಅಂತ ಹೇಳಿ ಅದನ್ನು ಮಾಡೋದು. ಅದೇ ನೀವು ಬೇರೆ ಮಾಡಿದರೆ ಅದರ ಫಲ ಏನು? ಜನರಲ್ಲಿ ಸದ್ಭಾವನೆಯೇ, ದೇಶದ ಬಗೆಗೆ ಅಭಿಮಾನವೇ? ಬಿಡಿ, ಗ್ರೀಕಲ್ಲೊಂದು ಆನೆ ಇರಲಿಲ್ಲ, ಮತ್ತೆಲ್ಲಿಲ್ಲ? ಗ್ರೀಕ್ ಅವ್ರಿಗೆ ಆನೆ ಗೊತ್ತಿರಲಿಲ್ಲ.
ಆ ಅಲೆಕ್ಸಾಂಡರ್ ಬಂದಾಗ ಆನೆಯನ್ನೇ ನೋಡದೆ ಗಾಬರಿ ಆಗೋದ್ರು ಅವರು. ಇದು ಯಾವುದಿದು, ಇದು ಏನು ಪ್ರಾಣಿ, ಇದೇನಿದು ಪೈಪ್ ಮುಂದ್ಗಡೆ ಅಂತ. ಹಾಗೆ ಅಲ್ಲೊಂದು ಇಲ್ಲದೆ ಇರಬಹುದೇನೋ, ಉಳಿದ ಎಲ್ಲ ಕಡೆ ಸಾಮಾನ್ಯವಾಗಿ ಆನೆ ಇದೆ. ಸೌತ್ ಆಫ್ರಿಕಾದಲ್ಲಂತೂ ವಿಶೇಷ. ಅದರಿಂದ ಎಂಥದ್ದು ಪ್ರಯೋಜನ ಇಲ್ಲ, ಅದರಿಂದ ನಮಗೆ ಏನು ಕಲ್ತ್ಕೊಳ್ಳಿಕ್ಕಿಲ್ಲ. ಆನೆಯ ಪ್ರತಿಮೆಗಳನ್ನು ಮಾಡಿ ಉದ್ದ ನಿಲ್ಲಿಸಿದ್ರೆ ಹೇಗೆ? ಎಲ್ಲ ಒಂದೇ ಥರ ಇರುತ್ತೆ. ಆನೆಗಳಲ್ಲಿ ವೈಶಿಷ್ಟ್ಯವೇ? ಆನೆಗಳ ತಳಿಗಳನ್ನು ಪರಿಚಯ ಮಾಡಿಕೊಡ್ತಾರೆ ಏನು? ಯಾಕೆ ನಾನು ಹೇಳಿದ್ದು ಅಂದರೆ, ಒಂದು ಯಾವುದೇ ಪ್ರತಿಮೆ ಆಗಿರಲಿ, ಜಾತ್ರೆ ಆಗಿರಲಿ, ಫಲ ಮತ್ತು ಕರ್ಮವನ್ನು ನೋಡಬೇಕು. ಒಂದು ಈವೆಂಟ್ ಕ್ರಿಯೇಟ್ ಮಾಡುವಾಗಲೂ ಕೂಡ, ಒಂದು ಈವೆಂಟನ್ನು ನಡೆಸಬೇಕಾದ್ರೂ, ಮ್ಯಾನೇಜ್ ಮಾಡಬೇಕಾದ್ರೂ ಫಲ ಮತ್ತು ಕರ್ಮವನ್ನು ಕಾಣಬೇಕು. ಅದು ಎರಡೂ ಇಲ್ಲದೇನೆ ಇದು ಸಾಮಾನ್ಯ ನಿಯಮ ಎಲ್ಲದಕ್ಕೂ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ರಾಜನಾದವನು ಯಾವುದನ್ನು ಪರ್ಮಿಟ್ ಮಾಡಬೇಕು, ಯಾವುದನ್ನು ಅಲೋ ಮಾಡಬಾರದು. ಫಲಂ ಕರ್ಮ ಚ ಸಂಪ್ರೇಕ್ಷ ತಥಾ ಸರ್ವಂ ಪ್ರಕಲ್ಪಯೇತ್ ಅಂತ. ಬಹಳ ವರ್ಷಗಳ ಹಿಂದೆ ನಾನವಾಗ ಈ ಅನಿವಾರ್ಯವಾಗಿ ಟಿ ವಿ ಡಿಸ್ಕಷನ್ಗೆ ಹೋಗಬೇಕಾಗೋದು. ಈ ಕೇರಳದ ಮೂಲದವರು ಇಬ್ಬರು ಕಿಸ್ ಆಫ್ ಲವ್ ಡೇ ಅಂತನೋ ಏನೋ ಒಂದು ಈವೆಂಟ್ ಮಾಡಿದ್ರು. ಅದರಲ್ಲಿ ಒಂದು ಫಲ ಕರ್ಮ ಇದು ಯಾವುದೂ ನೆಟ್ಟಿಗಿರಲಿಲ್ಲ. ಈಗ ಬಹಳ ಸಭ್ಯ ಅಂತನಿಸಿಕೊಂಡವ, ಆಗ ಭೂಗತ ಜಗತ್ತಿನಲ್ಲಿ ಪ್ರವೇಶ ಮಾಡಿದವ ಅಗ್ನಿಶ್ರೀಧರ ನಾನು ಈ ಪ್ರಶ್ನೆ ಕೇಳಿದಾಗ ನನ್ನ ಮೇಲೆ ಸಿಟ್ಟು ಮಾಡಿಕೊಂಡಿದ್ದ, ಬಹಳ ಸಿಟ್ಟು ಮಾಡಿಕೊಂಡಿದ್ದ. ನಾನು ಮಹಾಭಾರತದ ಆಧಾರದ ಮೇಲೆ ಅಲ್ಲಿ ಪ್ರಶ್ನೆ ಕೇಳಿದ್ದು, ಏನು ಫಲ ಇದೆ, ಏನು ಪ್ರೊಸೀಜರು ಒಪ್ಪಲಿಕ್ಕೆ, ಒಪ್ಪದೇ ಇರಲಿಕ್ಕೆ ಏನು ಫಲ ಇದೆ, ಏನು ಕರ್ಮ ಕಾರಣ. ಅದರಿಂದಾಗಿ ನನಗೆ ಹಚ್ಚ ಹಸಿರು ಈ ಸೂತ್ರ. ಫಲಂ ಕರ್ಮ ಚ ಸಂಪ್ರೇಕ್ಷ ತಥಾ ಸರ್ವಂ ಪ್ರಕಲ್ಪಯೇತ್. ಒಂದು ಕರ ಆಗಿರಬಹುದು, ಒಂದು ಈವೆಂಟ್ ಆಗಿರಬಹುದು, ಅಥವಾ ಒಂದು ಜಾತ್ರೆ ಆ ಥರದ್ದಾಗಿರಬಹುದು, ಯಾವುದೇ ಒಂದು ಕ್ರಿಯೆ, ಚಿಂತನ ಮಂಥನ ಗೋಷ್ಠಿ ಏನೇ ಮಾಡಿ ನೀವು, ದೇವಾರ್ಚನ, ಅದರಲ್ಲಿ ಬಹಳ ಕರ್ಮಗಳು ಒಳಗೊಂಡಿರಬೇಕು. ಒಂದು ಊರ ಹಬ್ಬ ಬಂತು ಅಂತಂದಾಗ ಎಲ್ಲರೂ ಸೇರಿ ಕಲ್ಯಾಣ ಕ್ಲೀನ್ ಮಾಡೋರ, ಎಲ್ಲರೂ ಅವರವರ ಯೋಗದಾನವನ್ನು ಮಾಡೋರ, ಎಲ್ಲರೂ ಒಟ್ಟಿಗೆ ಸೇರ್ತಾನೆ ಇದ್ರು. ಈಗ ಬಿಟ್ಟಿದ್ದೀವಿ ನಾವು. ಅವಾಗ ಒಟ್ಟಿಗೆ ಇದ್ವಿ, ಯುನೈಟ್ ಆಗಿ ಇದ್ವಿ. ಈಗ ಬಿಟ್ಟಿದ್ದೇವೆ. ಅವಾಗ ಒಂದು ದೇವಸ್ಥಾನ ಊರೊಳಗಡೆ ಅಂದರೆ ಎಲ್ಲರೂ ಸೇರ್ತಾ ಇದ್ರು, ಅವರವ್ರ ಕೆಲಸವನ್ನು ಅವರವ್ರು ಮಾಡ್ತಾ ಇದ್ರು. ಸೊ ಈಗ ಇರೋದು ಸೂಡೋ ಸೆಕ್ಯುಲರ್ ಮನಸ್ಥಿತಿ. ಎಲ್ಲ ಬೇರೆ ಬೇರೆ ಆಗಿದ್ದು ಬಿಡೋದು. ಯಾರೊಬ್ಬರು ಒಬ್ಬರನ್ನ ಸೇರೋ ಹಾಗಿಲ್ಲ. ಆ ತರಹ ಮಾಡಿ ಈಗ ನಾವು ಸಮಾನತೆ ತಂದಿದ್ದೇವೆ ಅಂತ. ಸಮಾನತೆ ಉಂಟು. ಎಲ್ಲರಿಗೂ ಅವರವರ ಪೂರ್ವ ಸಂಗತಿಯ ಬಗ್ಗೆ ಅಜ್ಞಾನ, ಆ ವಿಚಾರದಲ್ಲಿ ಸಮಾನತೆ. ಈಕ್ವಾಲಿಟಿ ಇನ್ ಇಗ್ನೋರೆನ್ಸ್. ಫಲಂ ಕರ್ಮ ಚ ನಿರ್ಹೇತು ನ ಕಶ್ಚಿತ್ ಸಂಪ್ರವರ್ತಯೇತ್. ಯಾವುದೇ ಕರ್ಮ ಫಲ ಇಲ್ಲದಿದ್ದರೆ, ಪ್ರೊಸೀಜರ್ ಇಲ್ಲದೆ ಹೋದರೆ ಮಾಡಬೇಡಿ. ಏನು ಮಾಡೋದು? ಒಂದು ಕೆಲಸ ಹರತಾಳ ಮಾಡೋದು, ಚಳವಳಿ ಮಾಡೋದು, ಏನು ಮಾಡೋದು? ಸತ್ಯಾಗ್ರಹಕ್ಕೆ ಕೂಡೋದು. ಪೊಲೀಸರು ತೊಗೊಂಡೋಗಿ ಅದರ ಮೈನ್ ಕಿಂಗ್ ಪಿನ್ಸ್ ಅಂತ ಏನಿರ್ತಾರೆ ಅವ್ರನ್ನ ತೊಗೊಂಡೋಗಿ ಎಲ್ಲೋ ಇಟ್ಟು ಬಂದ್ಬಿಡ್ತಾರೆ. ಇವ್ರಿಗೇನು ಗೊತ್ತೇ ಆಗಲ್ಲ, ವಾಪಸ್ ಹೊರಟೋಗ್ಬಿಡ್ತಾರೆ. ಅನುಯಾಯಿಗಳಿಗೆ ಏನು ಗೊತ್ತಾಗಲ್ಲ, ಫಾಲೋವರ್ಸ್ಗೆ ಏನು ಮಾಡಬೇಕು ಗೊತ್ತಾಗಲ್ಲ. ಅವರು ಫೋನ್ ಕಿತ್ಕೊಂಡ್ಬಿಟ್ಟಿರ್ತಾರೆ. ದೂರದಲ್ಲಿ ಗಡಿಪಾರ ಆ ಊರಿನಿಂದ ಆಚೆ ತಲುಪಿಸಿ ಬಿಟ್ಟು ಬಂದ್ಬಿಡ್ತಾರೆ. ಅವ್ರು ನಡ್ಕೊಂಡು ಬರ್ಬೇಕು, ಬೇರೆ ದಾರಿ ಇಲ್ಲ. ಅವ್ರು ಬರೋಷ್ಟೊತ್ತಿಗೆ ಇಲ್ಲಿ ಫಾಲೋವರ್ಸ್ ಇರಲ್ಲ. ಯಾಕೆ ಎಲ್ಲ ಸ್ಟ್ರೈಕ್ಸ್ ವಿಫಲ ಆಗತ್ತೆ ಅಂದರೆ, ಆ ಸ್ಟ್ರೈಕ್ಸಿನ ಒಂದೇ ಒಂದು ಫಲ ಏನು ಅಂತಂದರೆ, ಜನರಿಗೆ ಒಂದು ವಿಷಯ, ನಮಗೆ ಈ ವಿಚಾರದ ಬಗ್ಗೆ ಸಮ್ಮತಿಯೋ ಅಸಮ್ಮತಿಯೋ ಇದೆ ಅಂತ ತಿಳಿಸೋದು. ಅದು ಬಿಟ್ಟು ಇನ್ನೇನು ಗೊತ್ತಿರಲ್ಲ ಫಾಲೋವರ್ಸ್ಗೆ. ಅವ್ರನ್ನ ಕರ್ಕೊಂಡು ಕೂಡ ಇವರೆಲ್ಲ ಡಿಸ್ಪರ್ಸ್ ಆಗೋಗ್ತಾರೆ. ಅದಕ್ಕೆ ಭೀಷ್ಮಾಚಾರ್ಯ ಹೇಳ್ತಾರೆ, ಫಲವನ್ನು ಕರ್ಮವನ್ನು
ನಿಷ್ಕಾರಣವಾಗಿ ಪ್ರವೃತ್ತಿ ಮಾಡಬಾರದು. ಯಥಾ ರಾಜ ಚ ಕರ್ತಾ ಚ ಸ್ಯಾತಾಂ ಕರ್ಮಣಿ ಭಾಗಿನೌ ಸಮವೇಕ್ಷ ತಥಾ ರಾಜ್ಞ ಪ್ರಣೇಯ ಸತತಂ ಕರಾಹ. ರಾಜನಾದವ ಮತ್ತೆ ಕರ್ತೃ, ಆ ಅದ್ಭುತವಾದ ಕೆಲಸವನ್ನು ಮಾಡಿದವ ಇಬ್ಬರೂ ಕೂಡ ಸಂತೋಷವನ್ನು ಅನುಭವಿಸಬೇಕು. ಆ ತರಹ ನಿಮ್ಮ ಟ್ಯಾಕ್ಸಿನ ಪದ್ಧತಿ ಇರಬೇಕು. ಲೈಸೆನ್ಸ್ ರಾಜಿದ್ದ ಕಾಲಕ್ಕೆ ಹೇಗೆ ಅಂತ ನಾವು ನೋಡಿದ್ದೇವೆ. ಅವನು ಇಷ್ಟೆಲ್ಲ ಮಾಡಿಸ್ಕೊಂಡೇನು ಬಯಸ್ಕೊಳ್ಳಿಕ್ಕ ಇರೋದು? ದೊಡ್ಡ ದೊಡ್ಡ ಕೆಲಸ ಮಾಡೋದಂತೆ, ಇವ್ರ ಕೈನಲ್ಲಿ ಬಯಸ್ಕೊಳ್ಳೋದಂತೆ. ಈ ಪದ್ಧತಿ ಯಾಕೆ ಬೇಕು ಅಂತಾರೆ. ಇವಾಗ ಉದ್ಯಮ ಇಲ್ಲದೆ ನಾವು ಬದುಕ್ತೇವೆ ಅಂತ ನೀವೇನಾದರೂ ಹೇಳಿದರೆ ಆಯ್ತಪ್ಪ, ಉದ್ಯಮದವ್ರನ್ನೆಲ್ಲ ಓಡಿಸ್ಬಿಡೋಣ, ಅದಕ್ಕೂ ತಯಾರಿಲ್ಲ. ಆಯಿತು, ಹಾಗಾದರೆ ಉದ್ಯಮದವ್ರನ್ನ ನಮಗೇನೋ ಒಂದು ಪ್ರಕೃತಿಗೆ ವಿರುದ್ಧವಾಗಿದೆಯೋ ಪರವಾಗಿದೆಯೋ ನಮಗೆ ಅನ್ನ ಹಾಕ್ತಾ ಇದ್ದಾರೆ, ಅದು ಇಲ್ಲ. ಒಟ್ಟು ಶ್ರೀಮಂತರ ಮೇಲೆ ಅಸೂಯೆ ಬರೆಸ್ಬೇಕು, ಆ ತರಹ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದು ಯಥಾ ರಾಜಾಚ ಕರ್ತಾಚ. ಸಂಪತ್ತನ್ನು ಸೃಷ್ಟಿ ಮಾಡಿದವ ಮತ್ತೆ ರಾಜ ಇಬ್ಬರೂ ಆ ಕರ್ಮದಲ್ಲಿ ಭಾಗಿಯಾಗಬೇಕು. ಅದನ್ನು ನೋಡಿ ಪ್ರಣೇಯ ಸತತಂ ಕರಾಹ, ಕರವನ್ನು ವಿಧಾನ ಮಾಡಬೇಕು. ನೋಚ್ಛಿಂದ್ಯಾದಾತ್ಮನೋ ಮೂಲಂ ಪರೇಶಾಂ ವಾತಿ ತೃಷ್ಣಯ ಈಹಾ ದ್ವಾರಾಣಿ ಸಂವೃದ್ಧ್ಯ ರಾಜ ಸಂವೃತ ದರ್ಶನ. ನೋಚ್ಛಿಂದ್ಯಾತ್ ಆತ್ಮನೋ ಮೂಲಂ, ಏನನ್ನೋ ಮಾಡ್ತಾ 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 ತನ್ನ ಮೂಲವನ್ನೇ ಕಳ್ಕೋಬಾರದು. ನೋಚ್ಛಿಂದ್ಯಾತ್ ಆತ್ಮನಃ ಮೂಲಂ, ಮಾಡ್ತಾ 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 ಹೋಗಿ ಲುಲುದ್ವೀಪ ತರಹ ಆಗತ್ತೆ. ಲುಲುದ್ವೀಪ ಅಂತ ಒಂದಿತ್ತು, ಈಗಲೂ ಇದೆ, ಏನು ಪ್ರಯೋಜನ ಇಲ್ಲ. ಅಲ್ಲಿ ಬಹಳ ಪುಟ್ಟ ಜಾಗ, ಅಲ್ಲಿಯ ಜನಗಳಿಗೆ ಎರಡೇ ಇದ್ದದ್ದು. ಅವರು ಪ್ರಮಾಣ ಪದ್ಧತಿಯಲ್ಲಿ ಜಯತೀರ್ಥರು ಅದನ್ನು ನಾರಿಕೇಳ ದ್ವೀಪ ಅಂತ ಕರೆದಿದ್ದಾರೆ. ಬೆಂಕಿ ಹೊತ್ತಿಸ್ಕೊಳ್ಳೋದೇ ಗೊತ್ತಿರಲಿಲ್ಲ ಅವ್ರಿಗೆ. ಸಮುದ್ರದ ಮಧ್ಯದಲ್ಲಿ ಇದ್ರು ದ್ವೀಪ, ಸುಖವಾಗಿ ತೆಂಗಿನಕಾಯಿ ಹೆರ್ಕೊಂಡು ತಿನ್ಕೊಂಡು ಕುಡ್ಕೊಂಡು ಇದ್ಬಿಟ್ಟಿದ್ರು. ಯಾವಾಗ ನಾಗರಿಕತೆ ಪ್ರವೇಶ ಆಯಿತೋ ಅಲ್ಲಿ ಇರುವ ಗುಡ್ಡಗಾಡುಗಳು, ಅದು ಸಲ್ಫೇಟ್ ಎಲ್ಲ ಜಾಸ್ತಿ ಇತ್ತು. ಲಕ್ಷಾಂತರ ವರ್ಷಗಳಿಂದ ಈ ಹಕ್ಕಿಗಳ ಪಿಕ್ಕೆ ಎಲ್ಲ ಬಿದ್ದು 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 ಒಂದು ದೊಡ್ಡ ಸಲ್ಫೇಟ್ ಐಲ್ಯಾಂಡ್ ಆಗಿ ಅದಾಗಿತ್ತು. ಅದರಿಂದ ಪ್ರಯೋಜನ ಇದೆ ಅಂತ ಮನವರಿಕೆ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ರಾತ್ರೋರಾತ್ರಿ ಅಲ್ಲಿದ್ದವರೆಲ್ಲ ಲಕ್ಷಾಧೀಶ್ವರರೇ, ಎಲ್ಲರೂ ಲಕ್ಷಾಧೀಶ್ವರರು. ರೋಗಗಳು ಬರಲಿಕ್ಕೆ ಶುರು ಆಯಿತು, ವಿಪರೀತ ಊದ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಹಳೆ ಪದ್ಧತಿಯಿಂದ ಹೊಸ ಪದ್ಧತಿಗೆ ಬರುವಾಗ ಆಮೇಲೆ ಒಂದು 5 ಡೇ ಸಲ್ಫೇಟ್ ಎಲ್ಲ ಖಾಲಿ ಆಗೋಯ್ತು. ಈಗ ಅದು ನಡೀತಾ ಇರೋದು ಬರೇ ಟೂರಿಸಂ ಡಿಪಾರ್ಟ್ಮೆಂಟಿನಿಂದ ನಡೀತಾ ಇರೋದು. ಹೀಗಾಗಿ ಬಿಡುತ್ತೆ. ಅದರಿಂದಾಗಿ ಯಾವುದೇ ಕಾರಣಕ್ಕೂ ನೋಚ್ಛಿಂದ್ಯಾತ್ ಆತ್ಮನೋ ಮೂಲಂ, ನಮಗೆ ಯಾವುದು ಮೂಲ ಅಂತ ನೋಡಬೇಕು. ಆಮೆ ತನ್ನ ಹೊರಗೆ ಇರುವ ಚಿಪ್ಪನ್ನು ಬಂಧನ ಅಂತ ಅಂದ್ಕೊಂಡ್ಬಿಟ್ರೆ ಗತಿ ಏನು? ನೋಚ್ಛಿಂದ್ಯಾತ್ ಆತ್ಮನೋ ಮೂಲಂ, ಆ ಎಚ್ಚರಿಕೆ ಇಲ್ಲ. ನನಗೆ ಆಶ್ಚರ್ಯ ಆಗೋದೇನು ಅಂದರೆ, ಈ ಟ್ರೆಡಿಷನಲ್ ಸ್ಕಾಲರ್ಸ್ಗೆ ಈ ತರಹ ಒಂದು ಡಿಬೇಟ್ ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ. ನೋಚ್ಛಿಂದ್ಯಾತ್ ಆತ್ಮನೋ ಮೂಲಂ ಅಂತನ್ನೋದು ಗೊತ್ತಾಗಲಿಲ್ಲ. ಇಷ್ಟು ಪರಿಣಾಮಕಾರಿಯಾಗಿ ತಮ್ಮ ತರ್ಕವನ್ನು ಮುಂದೆ ಇಡಬಹುದಿತ್ತು, ಅವರು ಇಡಲಿಲ್ಲ. ಪಾಪ ಬರುತ್ತೆ ಅಂದರು ಅವರು. ಬರಲಿ ಅಂದ್ರಿ ಇವರು. ಅವ್ರಿಗೆ ಏನು ಗೊತ್ತಿದ್ರು ಪಾಪ. ಫಸ್ಟು ಅವರು ಶುರು ಮಾಡೋದೇ ಪಾಪ. ಇವರೇ ನರಕದ ಕಾವಲುಗಾರರಾದ ಹಾಗೆ, ಇವರೇ ಪಾಸ್ ತಗೊಂಡು ನರಕದೊಳಗಡೆ ಸ್ವರ್ಗದೊಳಗಡೆ ಬಿಡೋರು ಹಾಗೆ ಆಡ್ತಾರೆ. ಹೀಗೆ ಮಾಡಿದ್ರೆ ಪಾಪ, ಹಾಗೆ ಮಾಡಿದ್ರೆ ಸ್ವರ್ಗ, ಹೀಗೆ ಮಾಡಿದ್ರೆ ಪಾಪ, ಹಾಗೆ ಮಾಡಿದ್ರೆ ಪುಣ್ಯ ಅಂತ. ಅಲ್ಲ, ಹಾಗೆ ಪಾಪ ಪುಣ್ಯಗಳು ದೂರ ಅದು.
ನಿಮ್ಮ ಕ್ರಿಯೆ ಮೊದಲು ಪ್ರಕೃತಿಗೆ ಏನು ಎಫೆಕ್ಟ್ ಆಗ್ತಾ ಇದೆ, ಅದರಿಂದ ನಮಗೇನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಬೇಕು. ಇವತ್ತಿನ ಪರಿಭಾಷೆ ಅಂತೂ ಹಾಗೆ. ಆಮೇಲೆ ಪಾಪ ಪುಣ್ಯಗಳು ಒಳಗಡೆಯೇ ಅಂತ ಹೇಳಬೇಕು. ಮನಸ್ಸಿನ ಒಂದು ಭಾಗ ಅಂತ ಆಚಾರ್ಯರು ಹೇಳಿದ ಹಾಗೆ. ಅದರಿಂದಾಗಿ ನೋಚ್ಛಿಂದ್ಯಾದಾತ್ಮನೋ ಮೂಲಂ ಪರೇಶಾಂ ವಾತಿ ತೃಷ್ಣಯ ಪರೇತಾಂ ಮೂಲಂ. ಹಾಗೆ ಬೇರೊಬ್ಬರ ಮೂಲವನ್ನು ಹಾಳು ಮಾಡಬಾರ್ದು, ಅದು ಮುಖ್ಯ. ಈ ಅಮೇರಿಕದಂತಹ ಮುಂದುವರಿದ ದೇಶಗಳು ಹಿಟ್ಮನ್ನ, ಎಕನಾಮಿಕಲ್ ಹಿಟ್ಮನ್ನ ಇಟ್ಟುಕೊಂಡು ಅಲ್ವಾ, ಹೌದು, ನಂದಿಕೂರಲ್ಲೆಲ್ಲ ಮಾಡಿದ್ರು. ಎಕನಾಮಿಕ್ ಹಿಟ್ಮನ್ಗಳನ್ನು ಬಳಸಿಕೊಂಡು ಏನು ಮಾಡ್ತಾರೆ, ಬಡ ದೇಶಗಳು ಅಂತ ಅವರೇನು ಅಂದ್ಕೊಂಡಿರ್ತಾರೆ, ಥರ್ಡ್ ನೇಷನ್ಸ್ ಅಂತ ಅವರೇನು ಅಂದ್ಕೊಂಡಿರ್ತಾರೆ, ಅವರ ಸಂಸ್ಕೃತಿಗಳ ಮೇಲೆ ದಾಳಿ ಮಾಡ್ತಾರೆ. ಈಗ ಇಲ್ಲಿ ನಿರಾಶ್ರಿತರಾದವರು ಸೀದಾ ಅಲ್ಲಿಗೆ ಹೋಗ್ತಾರೆ. ಇದೆಲ್ಲ ಸಂಪನ್ಮೂಲಗಳೆಲ್ಲ ಅದೇ 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 ಅದು ಅಂದರೆ ಅದು ಏನಂದರೆ ಮಿತಿಮೀರಿ ಭೋಗ, ಮಿತಿಮೀರಿದ ಭೋಗ. ಆ ಮಿತಿಮೀರಿದ ಭೋಗ ಅದು ಬೇರೆಯವ್ರಿಗೂ ಅದನ್ನು ಹಚ್ಚಿಸಿ ಕೊಡಬಾರ್ದು. ಯಾಕೆಂದರೆ ಅವರು ಅದು ಮುಗಿದ್ಮೇಲೆ ನಮ್ಮ ಹತ್ರನೇ ಬರ್ತಾರೆ. ಅದೊಂದು ದೊಡ್ಡ ಸಮಸ್ಯೆ. ಯಾಕೆ ಈಗ ಕಾಲೋನಿ ಅಂದ್ರೇನು? ಕಲೋನಿಯಲ್ಸಿನ ಆಸ್ಥಾನ ಏನಿದೆ ಅದು ಕಾಲೋನಿ. ನಮ್ಮ NR ಕಾಲೋನಿನಲ್ಲಿ ಯಾವ ಕಾಲೋನಿಗಳು ಇಲ್ಲ, ಕಲೋನಿಯಲ್ಸು ಇಲ್ಲ, ಆದರೂ ಕಾಲೋನಿಯೇ ಅದು ಇರಲಿ. ಕಾಲೋನಿ ಅಂತಂದರೆ ವಸಾಹತುಶಾಹಿಗಳ ಜಾಗ. ಎಲ್ಲ ಇರೋರು ನಮ್ಮವರೇ, ಆದರೂ ಕಾಲೋನಿ ಅಂತ ಕರೆಯೋದು ಬಿಡಲ್ಲ. ಬ್ಯಾಂಕ್ ಕಾಲೋನಿ, NR ಕಾಲೋನಿ, ಏನೋ ಬೇರೆ ಏನೋ ಹೆಸರು ನಮ್ದು, ಅದು ಅಷ್ಟೇ. ಅದು ಏನು ಅರ್ಥ ಯೋಚನೆಯೇ ಮಾಡಲಿಕ್ಕಿಲ್ಲ. ಇರಲಿ. ಯಾಕೆ ಹೇಳಿದ್ದು ಅಂದರೆ ಬೇರೆಯವರ ಮೂಲವನ್ನು ಕತ್ತರಿಸಿದರೆ ಮತ್ತು ನಮಗೆ ಒಂದು ಅಮರ್ಕೊಳ್ತಾರೆ. ಅದೊಂದು ಭಾರೀ ಸಮಸ್ಯೆ ಅದು. ಈಹ ದ್ವಾರಾಣಿ ಸಂಯಮ್ಯ ರಾಜ ಸಂವೃತ ದರ್ಶನ. ಅದರಿಂದಾಗಿ ಈಹ ಅಂತಂದರೆ ಸಿಗೋ ಹಾಗೆ ಕಾಣುತ್ತೆ, ಆದರೆ ಸಿಗ್ತಿರಲ್ಲ. ಮೃಗತೃಷ್ಣ ಅಂತ ಕರೀತಾರೆ, ಬಿಸಿಲು ಕುದುರೆ ಅಂತ ಕರೀತಾರೆ. ಇರೋ ಹಾಗೆ ಕಾಣುತ್ತೆ, ಇರಲ್ಲ. ದೂರದಲ್ಲಿ ಹೆದ್ದಾರಿಯಲ್ಲಿ ನೀರಿರುವ ಹಾಗೆ ಕಾಣುತ್ತೆ, ನೀರಿರಲ್ಲ. ಹೇಗೋ ಅದೆಲ್ಲ ಈಹ ಅಂತ ಕರೀತಾರೆ. ಈಹ ದ್ವಾರಾಣಿ, ಈ ತರಹದ ಬಿಸಿಲು ಕುದುರೆಯನ್ನು ತೋರಿಸುವ ಎಲ್ಲ ತರಹದ ಕ್ರಿಯೆಗಳನ್ನು, ಚಿಂತನೆಗಳನ್ನು ರಾಜ ಸಮೃದ್ಧ ತಡೆದು ಸಂವೃತ ದರ್ಶನ ಸ್ಯಾತ್. ಅದನ್ನು ತಾನೂ ನೋಡ್ಲಿಕ್ಕೆ ಹೋಗಬಾರ್ದು, ಅದನ್ನು ಮುಚ್ಚಿಡಬೇಕು, ಪ್ರಜೆಗಳಿಗೆ ಅದು ತೋರದಂತೆ ಮಾಡಬೇಕು. ಏಕೆಂದರೆ ಜ್ಞಾನದ ಹೆಸರಿನಲ್ಲಿ ಅಜ್ಞಾನವನ್ನು ಬೆಳೆಸ್ಕೋತಾರೆ ಜನ. ಈಗ ಅಂತೂ ವಿಶೇಷ ಬಿಡಿ. ಏನನ್ನೂ ಓದಬೇಕಾಗಿಲ್ಲ, ಯಾರಿಂದ ಏನನ್ನೂ ತಿಳ್ಕೊಳ್ಬೇಕಾಗಿಲ್ಲ. ಗೂಗಲ್ ಗುರುನ ಕೇಳ್ಬಿಟ್ರೆ ಮುಗೀತು ಅಂತ. ಅದನ್ನು ಫೀಡ್ ಮಾಡಿದವರು ನಮ್ಮಂಥವ್ರೆ. ಅವನು ಒಂದು ಮಾಹಿತಿ ತಪ್ಪಾಗಿ ಕೊಟ್ಟಿರ್ತಾನೆ. ಜನ ಎಲ್ಲ ಜಾಸ್ತಿ ಯಾವುದನ್ನು ಫಾಲೋ ಮಾಡ್ತಾರೆ ಅದೇ ಮೊದಲು ಬರೋದು. ನಿಮಗೆ ಯಾವುದು ನಿಜವಾದಿರುತ್ತೆ ಅದಿರಲ್ಲ. ಹೀಗಾಗಿ ಸಂವೃತ ದರ್ಶನ, ಬೇರೆಯವರ ದರ್ಶನ, ಅಪಾಯಕಾರಿಯಾದ ದರ್ಶನವನ್ನು ಸಂವರಣ, ಮುಚ್ಚಿರಬೇಕು. ಆಯ್ತಾ? ಪ್ರದ್ವಿಷಂತ್ಯ ಪರಿಖ್ಯಾತಂ ರಾಜಾನಮತಿವಾದಿನಂ ಪ್ರದ್ವಿಷ್ಟಸ್ಯ ಕುತಶ್ರೇಯೋ ಅಸಂವೃತೋ ಲಭತೆ ಶ್ರಿಯಂ. ಅಪರಿಖ್ಯಾತಂ, ರಾಜ ಪ್ರಖ್ಯಾತನಲ್ಲ, ಯಾರಿಗೂ ತನ್ನನ್ನು ತೋರಿಸಿಕೊಂಡಿಲ್ಲ, ಅವನನ್ನು ಪ್ರಜೆಗಳು ದ್ವೇಷ ಮಾಡ್ತಾರೆ. ತನ್ನನ್ನು ಯಾರಿಗೂ ತೋರಿಸ್ಕೊಂಡಿಲ್ಲ. ರಾಜ ಅಂದರೆ ಮುಗಿದು ಹೋಯ್ತು. ಏನು ಅಂದ್ಕೊಂಡಿದ್ದೀರಾ? ಯಾರಿಗೂ ತೋರಿಸ್ಲಿಕ್ಕಿಲ್ಲ. ಬಹಳ ಕಷ್ಟಪಟ್ಟು ಅವರನ್ನು ಹೋಗಿ ಮಾಡಬೇಕು. ಆಮೇಲೆ ಪ್ರಜೆಗಳಿಗೆ ಅರ್ಥವಾಗದಂತೆ ಮಾತನಾಡುವ ರಾಜ, ಅತಿವಾದಿ, ಅವನನ್ನು ಜನ ದ್ವೇಷಿಸ್ತಾರೆ.
ಏನು ಅರ್ಥ ಅಂತಾನೆ ಇಲ್ಲ. ಈ ಶಶಿ ತರೂರ್ ಮಾತಾಡ್ತಾ ಇದ್ರೆ ಒಂದು ದೊಡ್ಡ ದೊಡ್ಡ ಆಕ್ಸ್ಫರ್ಡ್ ಡಿಕ್ಷನರಿ ಇಟ್ಕೊಂಡಿರ್ಬೇಕು. ಏನು ಹೇಳ್ತಾರೆ ಅವರಿಂದ ಬಿದ್ದು ಬಾಯಿ ಆಮೇಲೆ ತೆಗೆದು ನೋಡ್ಬೇಕು. ಅಂಥವ್ರನ್ನ ಅತಿವಾದಿ ಅಂತ ಕರೀತಾರೆ. ಪ್ರದ್ವಿಷ್ಟ, ಇದು ವೇದಕ್ಕೆ ಬೇರೆ, ವೇದದಲ್ಲಿ ಇದರ ಅರ್ಥ ಬೇರೆ ಉಂಟು, ಇಲ್ಲಿ ಇದರ ಅರ್ಥ ಹೀಗೆ: ಪ್ರದ್ವಿಷ್ಟಸ್ಯ ಕುತಶ್ರೇಯ. ಪ್ರಜೆಗಳೆಲ್ಲ ರಾಜನನ್ನು ದ್ವೇಷ ಮಾಡ್ತಾ ಇದ್ರೆ ಅವನಿಗೆ ಅಲ್ಲಿಯೂ ಒಳ್ಳೆಯದಲ್ಲ. ಅದರಿಂದಾಗಿ ಸಂವೃತನಾಗಿ ಎಲ್ಲಿ ತೆರ್ಕೊಳ್ಬೇಕು ಅಲ್ಲಿ ತೆರ್ಕೋಬೇಕು, ಎಲ್ಲಿ ಗೂಢನಾಗಿರ್ಬೇಕು ಅಲ್ಲಿ ಗೂಢನಾಗಿರ್ಬೇಕು. ಪ್ರಜೆಗಳಿಗೆ ಎಲ್ಲ ತಿಳಿಸ್ಬೇಕು ಅಂತ ಹೇಳಿ ಎಲ್ಲವನ್ನ ನೋಡಿ, ನಾವಿವತ್ತು ಡಿಫೆನ್ಸ್ ಮಿನಿಸ್ಟರ್ ಜೊತೆ ಈ ರೀತಿ ಮಾತನಾಡಿದ್ವಿ ಆ ಥರನೂ ಹೇಳಬಾರದು. ಅವನು ಒಳ್ಳೆ ಸಂಪತ್ತನ್ನು ಪಡಿತಾನೆ. ಈ ಸಮೃದ್ಧ ಅಸಮೃದ್ಧ ದರ್ಶನಕ್ಕೆ ಈಹ ಅದಕ್ಕೆ ಏನು ಸಂಬಂಧ ಇಲ್ಲ, ಎರಡು ಬೇರೆ ಬೇರೆ. ವತ್ಸೌಪಮ್ಯೇನ ದೋಗ್ಧವ್ಯಂ ರಾಷ್ಟ್ರಮಕ್ಷೀಣ ಬುದ್ಧಿನ ತಥೋ ವತ್ಸೋ ಜಾತಬಲಃ ಪೀಡಾಂ ಸಹತಿ ಭಾರತ. ವತ್ಸೌಪಮ್ಯೇನ ದೋಗ್ಧವ್ಯಂ, ರಾಷ್ಟ್ರದಿಂದ ರಾಜ ಸಂಪತ್ತು ಪಡೆಯುವ ಪ್ರಕಾರ ಹೇಗೆ? ವತ್ಸೌಪಮ್ಯೇನ, ಸ್ವಲ್ಪ ಅವ್ರಿಗೆ ಭೋಗಿಸ್ಲಿಕ್ಕೆ ಬಿಡಬೇಕು, ಸ್ವಲ್ಪ ತಾನು ಭೋಗಿಸ್ಬೇಕು. ಈಗ ಕರು ಅದಕ್ಕೆ ಹಾಲು ಕುಡಿಲಿಕ್ಕೆ ಬಿಡಬೇಕು, ತಾನು ಹಾಲು ಕುಡಿಬೇಕು. ಇದು ವತ್ಸೌಪಮ್ಯೇನ ದೋಗ್ಧವ್ಯಂ ತಥೋ ವತ್ಸೋ ಜಾತಬಲಃ. ಕರು ಬೆಳೆದ ಮೇಲೆ ಪೀಡಾಂ ಸಹತಿ, ಅದು ಗಂಡು ಕರು ಆದರೆ, ಗಂಗರು ಆದರೆ ಎತ್ತಾಗಿ, ಎಳೆಗರು ಎತ್ತಾಗದೆ ಎತ್ತಾದ ಮೇಲೆ ನೇಗಿಲನ್ನು ಹೊರುತ್ತೆ. ಹೆಣ್ಣಾದರೆ ಹಾಲು ಕೊಡುತ್ತೆ. ಹಾಗೆ ರಾಷ್ಟ್ರವನ್ನು ಬೆಳೆಸಬೇಕು, ಸ್ವಲ್ಪ ಭೋಗಿಸುವಂತೆ ಮಾಡಬೇಕು. ಅವರೂ ಸ್ವಲ್ಪ ಭೋಗ ಇರಬೇಕು, ಇವನಿಗೂ ಸ್ವಲ್ಪ ಭೋಗ ಇರಬೇಕು. ಒಟ್ಟಾರೆ ಎಲ್ಲ ಹೀರ್ಬಿಡೋದಲ್ಲ. ಪ್ರಜೆಗಳಿಗೇ ಇಲ್ಲದಂತೆ ಹೀರ್ಬಿಟ್ರೆ ದಿವಾಳಿ, ಬ್ಯಾಂಕ್ರಪ್ಟ್ ಆಗೋಗುತ್ತೆ. ದ್ವಿಪೌರತ್ವ ಇಟ್ಟುಕೊಂಡು ಎರಡೂ ಕಡೆ ಅಲ್ಲಿ ಇಲ್ಲಿ ಪ್ರಜೆಗಳಾಗಿರ್ತೇವೆ ಅಂತ ಇಟ್ಟುಕೊಂಡು ಇಲ್ಲಿ ಲೂಟಿ ಮಾಡಿ ತಗೊಂಡೋಗಿ ಎಷ್ಟು ದಿವಸ ಅಂತ ನಡೆಯುತ್ತದು. ಅದರಿಂದಾಗಿ ವತ್ಸೌಪಮ್ಯೇನ ದೋಗ್ಧವ್ಯಂ ನ ಕರ್ಮ ಕುರುತೆ ವತ್ಸೋ ದುಗ್ಧೇತ್ಯರ್ಥಂ ಯುಧಿಷ್ಠಿರ ರಾಷ್ಟ್ರಮಪ್ಯತಿ ದುಗ್ಧಂ ಹಿ ನ ಕರ್ಮ ಕುರುತೆ ಮಹತ್. ಪೂರ್ತಿಯಾಗಿ ಹಾಲು ಕರೆದು ಬಿಟ್ರೆ ಕರುವಿಗೆ ಶಕ್ತಿ ಇರಲ್ಲ. ಹಾಗೆ ರಾಷ್ಟ್ರದ ಸಾಮರ್ಥ್ಯ ಎಲ್ಲವನ್ನ ಹೀರ್ಬಿಟ್ರೆ ಹಿಪಾಕ್ರೈಟ್ಸು, ಬ್ಯೂರೋಕ್ರೈಟ್ಸ್ಗಳ ಮುಖಾಂತರ ರಾಷ್ಟ್ರ ಕೆಲಸ ಮಾಡಲಿಕ್ಕೆ ಶಕ್ತಿನೇ ಇರಲ್ಲ. ಅದಕ್ಕೆ ಕೆಲವೊಂದನ್ನ ಲೂಸ್ ಬಿಡಬೇಕು. ಯೋ ರಾಷ್ಟ್ರಮನುಗೃಹಾತಿ ಪರಿಗೃಹ್ಯ ಸ್ವಯಂ ನೃಪ ಸಂಜಾತಮುಪಜೀವಾನೋ ಲಭತೆ ಸುಮಹತ್ಫಲಂ. ಯಾರು ತಾನು ಸ್ವಲ್ಪ ತೆಗೆದುಕೊಂಡು ರಾಷ್ಟ್ರವನ್ನು ಅನುಗ್ರಹ ಮಾಡ್ತಾನೋ ಅವನು ಜನರಿಗೆ ಕೊಡಬೇಕಾದದ್ದನ್ನು ಕೊಡ್ತಾನೆ, ತಾನು ಪಡಿಬೇಕಾದದ್ದನ್ನು ಪಡಿತಾನೆ, ಅವನು ಒಳ್ಳೆಯ ಫಲವನ್ನು ಪಡಿತಾನೆ. ಆಪದರ್ಥಂಚ ನಿಚಯಾನ್ ರಾಜಾನ ಇಹ ಚಿನ್ವತೆ ರಾಷ್ಟ್ರಂ ತೇ ಕೋಶಭೂತಂ ಸ್ಯಾತ್ ಕೋಶೋ ವೇಶ್ಮಗ್ರಹಂ ಗೃಹಸ್ಥಥಾ. ಕೆಲವೊಮ್ಮೆ ಸಂಪತ್ತನ್ನು ರಾಜನೂ ಕೂಡ ಕೂಡಿಡಬೇಕಾಗತ್ತೆ ಆಪತ್ತಿಗಾಗಿ. ಒಂದು ಮನೆ ನಡೆಸೋದು ಹೇಗೋ ಹಾಗೆ ರಾಷ್ಟ್ರವನ್ನು ನಡೆಸೋದು ಕೂಡ. ರಾಷ್ಟ್ರಂತೆ ಕೋಶಭೂತಂ ಸ್ಯಾತ್ ಕೋಶೋ ವೇಶ್ಮಗ್ರಹಸ್ತಥಾ ಪೌರದಾನ ಪದಾನ್ ಸರ್ವಾನ್ ಸಂಶ್ರಿತೋಪಾಶ್ರಿತಾನ್ ತಥಾ ಯಥಾಶಕ್ತ್ಯನುಕಂಪೇತ ಸರ್ವಾನ್ ಅಂತಚರಾನಪಿ. ಪಟ್ಟಣದವರು, ಹಳ್ಳಿಗರು, ತಮ್ಮನ್ನು ಸಂಶ್ರಯ ಮಾಡಿದವರು, ಸ್ವತಂತ್ರವಾಗಿ ಬದುಕುವವರು, ಎಲ್ಲರ ಬಗೆಗೂ ಅನುಕಂಪೆ ಇರಬೇಕು. ಸರ್ವಾನ್ ಅಂತಚರಾನಪಿ, ಗಡಿಭಾಗಗಳಲ್ಲಿ ಇರುವವರ ಮೇಲೂ ಅನುಕಂಪೆ ಇರಬೇಕು ರಾಜನಾದವನಿಗೆ. ಅಂದರೆ ಆವಾಗ
ಗಡಿ ಭಾಗದಲ್ಲಿ ಇರುವವರು ನುಗ್ಗಿ ಬಂದವರು ರಾಷ್ಟ್ರಕ್ಕೆ ದ್ರೋಹ ಮಾಡ್ತಾ ಇಲ್ಲ. ಈಗ ರಾಷ್ಟ್ರಕ್ಕೆ ದ್ರೋಹ ಮಾಡಬೇಕು ಅಂತಲೇ ನುಗ್ಗಿ ಬರ್ತಾರೆ. ಏನು ಮಾಡೋದು ಅವ್ರನ್ನ? ಇರಲಿ, ಆದರೂ ಸ್ವಲ್ಪ ಅನುಕಂಪೆ ಇರಬೇಕು. ಅಟ್ಲೀಸ್ಟ್ ನಮ್ಮ ಜನರಿಗಾದರೂ, ಬೇರೆ ದೇಶಗಳಿಂದ ನುಗ್ಗಿ ಬರುವ ನಮ್ಮ ಜನರ ಮೇಲಾದರೂ ಅನುಕಂಪೆ ಇರಬೇಕು. ಅದೇ CAA ಮೂಲಕ ಎಸ್ಟಾಬ್ಲಿಷ್ ಆಗಿರೋದು. ಭಾಷ್ಯಂ ಜನಂ ಭೋಜಯಿತ್ವಾ ಭೋಕ್ತವ್ಯೋ ಮಧ್ಯಮ ಸುಖಂ ಏವಂ ನ ಸಂಪ್ರಕುಪ್ಯಂತೆ ಜನ ಸುಖಿತ ದುಃಖಿತಾ. ಭಾಷ್ಯಂ ಜನಂ ಭೋಜಯಿತ್ವಾ, ಬೇರೆ ದೇಶದಲ್ಲಿರುವ ನಮ್ಮ ಜನರಿಗೆ ಉಣ್ಣಿಸಿ ಆಮೇಲೆ ನಮ್ಮವರಿಗೆ ಉಣ್ಣಿಸಬೇಕು. ಏವನ್ನ ಸಂಪ್ರಕುಪ್ಯಂತೆ, ಹೀಗಾದಾಗ ಕೋಪಗೊಳ್ಳೋಲ್ಲ ಜನ. ಅವರಿಗೆ ಸುಖ ದುಃಖಗಳು ಬಂದಾಗ ಸಹಿಸ್ತಾರವರು. ಆದ್ದರಿಂದ ಹೊರಗಡೆ ಇರುವ ತಮ್ಮ ಜನರನ್ನು ನೋಡಿಕೊಳ್ಬೇಕು. ಜನರಿಗೆ ಅರ್ಥ ಆಗತ್ತೆ ನಮ್ಮಿಬ್ಬರನ್ನು ಸಮಾನವಾಗಿ ನೋಡ್ತಾ ಇದ್ದಾರೆ ಅಂತ. ಪ್ರಾಗೇವತು ಧನಾದಾನಾತ್ ಅನುಭಾಷ್ಯ ಪುನಃ ಪುನಃ ಸನ್ನಿಪಾತ್ಯ ಸ್ವವಿಷಯಂ ಭಯಂ ರಾಷ್ಟ್ರೇ ಪ್ರದರ್ಶಯೇತ್. ಹಣವನ್ನು ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಸನ್ನಿಪಾತ್ಯ ಸ್ವವಿಷಯಂ ಭಯಂ ರಾಷ್ಟ್ರೇ ಪ್ರದರ್ಶಯೇತ್. ಕರ್ತವ್ಯದ ಭಯವನ್ನು ರಾಷ್ಟ್ರದಲ್ಲಿ ತೋರಿಸಬೇಕು, ಮೂಡಿಸಬೇಕು. ಯಾಕೆಂದರೆ ಹಣವನ್ನು ತೆಗೆದುಕೊಳ್ಳುವಾಗ ಹೊರಗಡೆಯವರಿಂದಾಗಲಿ ಒಳಗಡೆಯವರಿಂದಾಗಲಿ ರಾಜನಾದವ ತಾನು ಆ ಭಯವನ್ನು ತೋರಿಸಬೇಕು. ಅದು ಬೇರೆ ಜನರಲ್ಲಿ ಪರಿಣಾಮ ಮೂಡುತ್ತೆ. ಹಣ ತಗೋಬೇಕಾದ್ರೆ ತೀರಿಸಬೇಕು ಅನ್ನುವ ಬಾಧ್ಯತೆಯ ಮೇಲೆ ತೆಗೆದುಕೊಳ್ಳಬೇಕು ಅಂತ. ಅದರಿಂದಾಗಿ ಹಣ ತೆಗೆದುಕೊಳ್ಳುವಾಗ ಬೇರೆಯವರ ಹಣ, ನಮ್ಮ ಪಾಲಿಗೆ ಸೇರಿದ ಹಣವನ್ನು ತೆಗೆದುಕೊಳ್ಳುವಾಗಲೂ ಕೂಡ ನಮಗೆ ಆ ಕರ್ತವ್ಯ ಪ್ರಜ್ಞೆ ಅನ್ನೋದು ಇರುವ ಹಾಗೆ ರಾಜನಾದವನ್ನು ನೋಡಿಕೊಳ್ಬೇಕು. ಅದು ಅನಿವಾರ್ಯ. ಈ ಹಕ್ಕು ಅಂತನ್ನೋದೇನಿದೆ ಅದು ವಿಶೃಂಖಲವಾಗಿ ನಡೀಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದಕ್ಕೆ ಹಕ್ಕು ಅನ್ನೋದನ್ನು ತರಬಾರದು, ಕರ್ತವ್ಯದ ಭಯ ಅನ್ನೋದನ್ನು ತರಬೇಕು. ಇಯಮಾಪತ್ ಸಮುತ್ಪನ್ನ ಪರಚಕ್ರ ಭಯಂ ಮಹತ್ ಅಪಿ ನಾಂತಾಯ ಕಲ್ಪೇತ ವೇಣೋರಿವ ಫಲಾಗಮಃ. ಇಯಮಾಪತ್ ಸಮುತ್ಪನ್ನ, ಈಗ ರಾಷ್ಟ್ರಕ್ಕೆ ಆಪತ್ತು ಬಂದಿದೆ, ಬೇರೆಯವರ ಸೇನೆಯ ಭಯ ಇದೆ. ಅಪಿ ನಾಂತಾಯ ಕಲ್ಪೇತ ವೇಣೋರಿವ ಫಲಾಗಮಃ, ಈ ಆಪತ್ತು ನಾಶ ಆಗಬೇಕು. ಬಿದಿರು ಹೂವಿನ ಮೆಳೆಯಲ್ಲಿ ಹಣ್ಣು ಬಂದಂತೆ ಆಗಬಾರದು. ಬಿದಿರು ಹಣ್ಣು ಬಿಡೋ ತನಕ ಅದು ಆ ಬಿದಿರಿನ ಮರ. ಹಣ್ಣು ಬಿಟ್ಟರೆ ಲಡ್ಡಾಗಿ ಹೋಗಿ ಅದೇನಕ್ಕೂ ಉಪಯೋಗಕ್ಕೆ ಬರೋಲ್ಲ. ಇಡೀ ಮರ ಅಲ್ಲಿ ತನಕ ಬೇಕಾಷ್ಟು ಬೊಂಬುಗಳನ್ನು ಕೊಡ್ತಾ ಇರುತ್ತೆ. ಹಣ್ಣು ಬಿಟ್ಟಿತೋ ಬಿದಿರ ಹಣ್ಣು, ಅದು ಏನಕ್ಕೂ ಪ್ರಯೋಜನಕ್ಕೆ ಬರಲ್ಲ. ಹಾಗಾಗಬಾರದು. ಅರಯೋ ಮಾಂಸಮುತ್ಥಾಯ ಬಹುಭಿರ್ದಸ್ಯುಭಿಸ್ಸಹ ಭೃಜಮಾತ್ಮವಧಾಯೈವ ರಾಷ್ಟ್ರಮಿಚ್ಛಂತಿ ಬಾಧಿತುಂ. ಶತ್ರುಗಳು ಏನಿದ್ದಾರೆ ಅವರ ಜೊತೆಗೆ ನಾನು ಸ್ನೇಹವನ್ನು ಮಾಡುವುದಿಲ್ಲ. ಅವರು ಯಾವತ್ತಿದ್ರೂ ನಮ್ಮ ರಾಷ್ಟ್ರಕ್ಕೆ ಶತ್ರುಗಳೇ. ಈ ಭಾವನೆಯನ್ನು ರಾಜನಾದವನು ಮೂಡಿಸಲೇಬೇಕು. ಸ್ನೇಹದಿಂದ ಹೋದರೆ ಪ್ರಯೋಜನ ಆಗುವಲ್ಲ. ಅದರ ಫಲವನ್ನು ಪ್ರಜೆಗಳೇ ಅನುಭವಿಸಬೇಕು, ರಾಜನಾದವ ಅಲ್ಲ. ಇದು ಅನಿವಾರ್ಯ. ನಾವು ಎಲ್ಲರನ್ನು ಹಿಂದಿ ಚೀನಿ ಭಾಯಿ ಭಾಯಿ ಎಲ್ಲಿಗೆ ಹೋಯಿತು ಗೊತ್ತೇ ಇದೆ ನಿಮಗೆ. ಅದರಿಂದಾಗಿ ಅಸ್ಯಾಮಾಪದಿ ಘೋರಾಯಾಂ ಸಂಪ್ರಾಪ್ತೆ ದಾರುಣೇ ಭಯೇ ಪರಿತ್ರಾಣಾಯ ಭವತಾಂ
ಪ್ರಾರ್ಥಯಿಷ್ಯೆ ಧನಾನಿ ಚ. ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಿ ನಿಮ್ಮ ಹಣವನ್ನು ನಾನು ಬಯಸ್ತಾ ಇದ್ದೇನೆ ಅಂತ ಅನ್ಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ದಿವಸದ ಊಟ ಬಿಡಿ ಎಂದರು. ಹಾಗೆ ಅದು ಹೊಸದೇನಲ್ಲ, ಈಗಾಗಲೇ ಭಾರತದಲ್ಲಿ ಇರುವಂಥದ್ದು. ಪ್ರತಿಪ್ರದಾಸ್ಯೆ ಭವತಾಂ ಸರ್ವಂ ಚಾಹಂ ಭಯಕ್ಷಯೇ ನಾರಯ ಪ್ರತಿದಾಸ್ಯಂತಿ ಯದ್ಧರೇಯುರ್ಬಲಾದಿತಃ. ನೋಡಿ, ನಿಮ್ಮ ಹಣಗಳನ್ನು ಗುಪ್ತವಾಗಿಟ್ಟುಕೊಳ್ಳಿ, ಯುದ್ಧ ಆದಮೇಲೆ ಮತ್ತೆ ನಿಮಗೆ ಸಿಗಬಹುದು. ಆದರೆ ಶತ್ರುಗಳ ಕೊಳ್ಳೆಗೆ ಸಿಕ್ಕಿದ್ರೆ ಶತ್ರುಗಳು ಮತ್ತೆ ನಿಮಗೆ ವಾಪಸ್ ಕೊಡಲ್ಲ ಹಣನ. ಇದನ್ನು ಸ್ಪಷ್ಟಪಡಿಸ್ಬೇಕು. ಕಲತ್ರ ಮಾದಿಂ ಕೃತ್ವಾತು ಸರ್ವಸ್ವಂ ವಿನಶೇದಿತಿ ಶರೀರ ಪುತ್ರದಾರಾರ್ಥಂ ಅರ್ಥ ಸಂಚಯ ಇಷ್ಯತೆ. ಯಾವುದನ್ನು ಬಹಳವಾಗಿ ತೋರಿಸಿಕೊಳ್ಳಬೇಡಿ ಅಂತ ಯುದ್ಧದ ಸಮಯದಲ್ಲಿ ರಾಜನಾದವ ಹೇಳಬೇಕು. ಯಾವುದನ್ನು ವಿಪರೀತವಾಗಿ ತೋರಿಸಿಕೊಳ್ಳಬೇಡಿ. ತೋರಿಸಿಕೊಂಡ್ರೋ ಶತ್ರುಗಳ ಕಣ್ಣು ಅದ್ರ ಮೇಲೆ ಬೀಳುತ್ತೆ. ಇವತ್ತು ನಾವು ಆ ಕೆಲಸ ಮಾಡ್ತಾ ಇದ್ದೀವಿ. ಯಾವುದ್ರ ಮೂಲಕ? ಫೇಸ್ಬುಕ್ ಮೂಲಕ. ಎಲ್ಲ ನಾವಲ್ಲಿಗೆ ಹೋಗಿದ್ವಿ, ಅಲ್ಲಿ ತಿಂಡಿ ತಿಂದ್ವಿ, ಇಲ್ಲಿ ಕಾಫಿ ಕುಡಿದ್ವಿ, ಇಲ್ಲಿ ಹಾರಿದ್ವಿ, ನಗದ್ವಿ, ಕುಣಿದ್ವಿ, ಮಲಗಿದ್ವಿ, ಎಲ್ಲನೂ ಅಲ್ಲಿಂದ ಮುಂದೆ ಹೋಗಲ್ಲ. ದೇವ್ರ ದಯೆ ತಿನ್ನೋದು ಮಾತ್ರ ತೋರಿಸ್ತಾರೆ. ಅದರಿಂದಾಗಿ ಯಾವುದನ್ನು ತೋರಿಸಬೇಡಿ ಅಂತ ರಾಜನಾದವ ಹೇಳಬೇಕಂತೆ. ಕಳತ್ರ ಮಾದಿಂ ಕೃತ್ವಾತು ಸರ್ವಸ್ವಂ ವಿನಶೇದಪಿ ನಂದಾಮಿವ ಪ್ರಭಾವೇಣ ಪುತ್ರಾಣಾಮಿವ ಚೋದಯೇ ಯಥಾಶಕ್ತಿ ಅನುಗೃಹಾಮಿ ರಾಷ್ಟ್ರಸ್ಯ ಪೀಡನಾಯ ಚ. ನಿಮ್ಮ ಅನುಗ್ರಹದಿಂದ ನಾನು ಸಂತೋಷ ಪಡ್ತಾ ಇದ್ದೇನೆ. ಮಕ್ಕಳಿಗಾಗಿ ತಂದೆ ಪ್ರಚೋದನೆ ಮಾಡುವಂತೆ ಪ್ರಚೋದನೆ ಮಾಡ್ತಾ ಇದ್ದೇನೆ. ಯುದ್ಧ ಕಾಲದಲ್ಲಿ ಟ್ಯಾಕ್ಸ್ ಜಾಸ್ತಿ ಆಗತ್ತೆ, ಇದನ್ನು ನಿಮ್ಮಿಂದ ನಾನು ಸ್ವೀಕರಿಸುತ್ತೇನೆ. ಯಥಾಶಕ್ತಿ ಅನುಗೃಹಾಮಿ ರಾಷ್ಟ್ರಸ್ಯ ಅಪೀಡನಾಯ ಚ. ಈ ತರಹದ ಸಂಗತಿಗಳನ್ನು ರಾಜನಾದವ ಭಾವುಕವಾಗಿ ಜನರಲ್ಲಿ ಹಂಚಿಕೊಳ್ಳಬೇಕು. ತಪ್ಪೇ ಇಲ್ಲ ಅದು. ಆಪತ್ಸ್ವೇವ ನಿವೋಢವ್ಯಂ ಭವದ್ಭಿಃ ಸಂಗತೈರಿವ ನವಪ್ರಿಯತರಂ ಕಾರ್ಯಂ ಧನಂ ಕಸ್ಯಾಂಚಿದಾಪದಿ. ಆಪತ್ಕಾಲ ಬಂದಾಗ ನಾವೆಲ್ಲ ಒಟ್ಟು ಕೂಡಿ ಭಾರವನ್ನು ಹೊರಬೇಕು. ನಿಮಗೆ ಅತ್ಯಂತ ಪ್ರಿಯವಾದದ್ದನ್ನು ಯುದ್ಧದ ಸಂದರ್ಭದಲ್ಲಿ ತ್ಯಾಗ ಮಾಡಿ ತೋರಿಸ್ಕೋಬೇಡಿ ಅದನ್ನು. ಇತಿ ವಾಚಾ ಮಧುರಯ ಶ್ಲಕ್ಷ್ಣಯ ಶೋಪಚಾರಯ ಸ್ವರಶ್ಮೀನಭ್ಯವಸೃಜೇತ್ ಯೋಗಮಾಧಾಯ ಕಾಲವಿತ್. ಈ ರೀತಿಯಾಗಿ ಮಧುರವಾದ ಮಾತಿನಿಂದ ಪ್ರಜೆಗಳನ್ನು ನಿಗ್ರಹಿಸಬೇಕಾದರೆ ನಿಗ್ರಹಿಸಬೇಕು. ಪ್ರಜೆಗಳಿಗೆ ಇಂದ್ರಿಯ ನಿಗ್ರಹದ ಪಾಠವನ್ನು ರಾಜನೇ ಕಲಿಸಬೇಕು. ಪ್ರಜೆಗಳು ಸುಖವಾಗಿ ಭೋಗಿಸಬೇಕು ಅನ್ನೋದನ್ನು ರಾಜನೇ ಕಲಿಸಬೇಕು. ಯಾವ ಸಮಯದಲ್ಲಿ ಎಷ್ಟು ಭೋಗ ಇರಬೇಕು, ಯಾವ ಸಮಯದಲ್ಲಿ ಯಾವ ಭೋಗ ಇರಬಾರದು ಅಂತ ರಾಜನಾದವ ತೀರ್ಮಾನ ಮಾಡಲೇಬೇಕು. ಬಹಳ ಭೋಗ ಅನ್ನೋದು ಎಲ್ಲೋ ಒಂದು ಕಡೆ ವಿಹಾರ ಮಾಡಲಿಕ್ಕೆ ನೌಕಾದಳದ ನೌಕೆಯನ್ನೇ ತಗೊಂಡು ಹೊಟ್ಟೋಗೋದು, ಹೀಗೆಲ್ಲ ಮಾಡಬಾರದು. ಅದರಿಂದಾಗಿ ಪ್ರಜೆಗಳಿಗೆ ಭೋಗದ ನಿಗ್ರಹವನ್ನು ಹೇಳಬೇಕಾದ್ರೆ ತಾನು ಹೇಗಿರಬೇಕು ಅನ್ನೋದು ಇರಬೇಕು ಮುಖ್ಯ. ಪ್ರಚಾರಂ ಭೃತ್ಯಭರಣಂ ವ್ಯಯಂ ಗೋಗ್ರಾಮತೋ ಭಯಂ ಯೋಗಕ್ಷೇಮಂಚ ಸಂಪ್ರೋಕ್ಷ್ಯ ಗೋಮಿನಕ್ಕಾರಯೇತ್ಕರಾನ್. ಇದು ಯುದ್ಧದ ಸಂದರ್ಭದಲ್ಲಿ ಕರವನ್ನು ಹೇಗೆ ವಸೂಲಿ ಮಾಡಬೇಕು. ಯುದ್ಧದ ಸಂದರ್ಭದಲ್ಲಿ ಹೆಚ್ಚುವರಿ ಟ್ಯಾಕ್ಸ್ ವಸೂಲಿ ಮಾಡಬೇಕಾದ್ರೆ ಪ್ರಜೆಗಳಿಗೆ ಕನ್ವೆ ಮಾಡಬೇಕಾದ ಮಾತು ಏನು, ಭಾವ ಹೇಗಿರಬೇಕು ಅಂತ ನಿರೂಪಣೆ ಮಾಡೋದು.
ಅಡ್ರೆಸ್ಸಿಂಗ್ ಪೀಪಲ್ ಇನ್ ದಿ ಟೈಮ್ ಆಫ್ ವಾರ್ ಅದು ಹೇಗಿರಬೇಕು. ಇನ್ನು ಪ್ರಚಾರಂ ಭೃತ್ಯಭರಣಂ ವ್ಯಯಂ ಗೋಗ್ರಾಮತೋ ಭಯಂ, ಇನ್ನು ಗೋವುಗಳಿರುವವರಿಗೆ, ಹಾಲಪ್ಪರಿಗೆ ಯಾವ ರೀತಿ ಟ್ಯಾಕ್ಸ್ ವಸೂಲಿ ಮಾಡಬೇಕು. ಪ್ರಚಾರಂ, ಗೋವುಗಳ ನಡೆ ಎಲ್ಲಿ ಆಗ್ತಾ ಇದೆ, ಅದರ ಫಲ ಏನು. ಯಾಕೆಂದರೆ ನಾನು ಮತ್ತೆ ಸ್ವಾಮಿಗಳು ವಿಶ್ವಾಧಿರಾಜ ತೀರ್ಥರು ಇಬ್ಬರು ಕೃಷಿ ಪಾರಾಶರ ಮತ್ತು ಯಾವುದದು ಚಾಣಕ್ಯನ ಅರ್ಥಶಾಸ್ತ್ರ ಇವೆರಡನ್ನು ನೋಡಿ ಗೋ ಪ್ರಚಾರದಿಂದ ಬಂಜರು ಭೂಮಿ ಫಲವತ್ ಹೇಗಾಗತ್ತೆ ಅನ್ನೋ ಭಾಗವನ್ನು ನೋಡಿದ್ವಿ. ಅದಕ್ಕೆ ಸಂಬಂಧಪಟ್ಟದ್ದು ಪ್ರಚಾರಂ, ಗೋವುಗಳು ಹೇಗೆ ಓಡಾಡ್ತವೆ, ಹೇಗೆ ಓಡಾಡೋದ್ರಿಂದ ಭೂಮಿ ಫಲವತ್ತಾಗತ್ತೆ. ಅದರಿಂದಾಗಿ ಇವನು ಗೋವುಗಳನ್ನು ಎಲ್ಲಿ ಓಡಾಡಿಸ್ತಾ ಇದ್ದಾನೆ, ಆ ಪ್ರದೇಶ ಯಾವ ದೇಶದಲ್ಲಿ ಇದ್ದಾನೆ ಇವನು, ಆ ದೇಶ ಭೃತ್ಯಭರಣ. ಆಮೇಲೆ ಅವನ ಭೃತ್ಯರನ್ನು ಹೇಗೆ ಸಂಬಳ ಕೊಡ್ತಾ ಇದ್ದಾನೆ, ಅದಕ್ಕೆಷ್ಟು ಖರ್ಚಾಗ್ತಾ ಇದೆ. ವ್ಯಯಂ ಗೋಗ್ರಾಮತಃ, ಆಮೇಲೆ ಅವನ ಗೋವುಗಳಿಗೆ ಮಾಡುವ ಖರ್ಚು, ಆಮೇಲೆ ಭಯ, ಯೋಗ ಮತ್ತು ಕ್ಷೇಮ, ಅವನು ಏನು ಗಳಿಸ್ತಾ ಇದ್ದಾನೆ, ಏನು ಉಳಿಸ್ತಾ ಇದ್ದಾನೆ, ಇಷ್ಟು ನೋಡಿಕೊಂಡು ಗೋಮಿನ ಕಾರಯೇತ್ ಕರಾನ್, ಗೋವಳರಿಗೆ ಟ್ಯಾಕ್ಸನ್ನು ವಸೂಲಿ ಮಾಡಬೇಕು. ಉಪೇಕ್ಷಿತಾ ಹಿ ನಶ್ಯೇಯು ಗೋಮಿನೋರಣ್ಯವಾಸಿನಃ ತಸ್ಮಾತ್ ತೇಷು ವಿಶೇಷೇಣ ಮೃದು ಪೂರ್ವಂ ಸಮಾಚರೇತ್. ಯಾಕೆ ಅಂದರೆ ಅರಣ್ಯದಲ್ಲಿ ಓಡಾಡುವ ಗೋವಳರನ್ನು ಉಪೇಕ್ಷೆ ಮಾಡಬಾರದು. ಉಪೇಕ್ಷಿತಾ ಹಿ ನಶ್ಯೇಯು, ನೀವು ಗಡಿಗ್ರಾಮಗಳಲ್ಲಿ ಅರಣ್ಯಗಳಲ್ಲಿ ಇರುವಂತಹ ಗೋವಳರಿಗೆ ಬಂದ ತೊಂದರೆಗಳನ್ನು ಲೆಕ್ಕಿಸಿಕೊಳ್ಳದೆ ಹೋದರೆ ಅವರು ಉಳಿಯೋದೇ ಇಲ್ಲ, ಅಥವಾ ಗೋವುಗಳನ್ನು ಬಿಟ್ಟುಬಿಡ್ತಾರೆ ಅವರು. ಅದರಿಂದ ಅವರಲ್ಲಿ ಬಹಳ ಮೃದುವಾಗಿ ನಡ್ಕೊಳ್ಬೇಕು. ಆದರೆ ಇವತ್ತು ಗಡಿಯಲ್ಲಿರುವ ಗೋವಳರನ್ನು ಗೂಢಚಾರಿಕೆಗೆ ಹೆಚ್ಚು ಬಳಸೋದು ಸೈನ್ಯ. ಸಾಂತ್ವೇನಾಪೇಕ್ಷಣಂ ದಾನಂ ಅವೇಕ್ಷಾ ಚಾಪ್ಯಭೀಕ್ಷ್ಣಶಃ ಗೋಮಿನಾಂ ಪಾರ್ಥಕರ್ತವ್ಯ ಸಂವಿಭಾಗ ಪ್ರಿಯಾಣಿ ಚ. ಸಾಂತ್ವೇನಾಪೇಕ್ಷಣಂ ದಾನಂ, ಅವರನ್ನು ಓಲೈಸಿ ಮೆಲ್ಲಗೆ ಮಾತನಾಡಿಸಿ ಅವರನ್ನು ಸಂತೈಸಿ ಫಲವನ್ನು ಪಡಿಬೇಕು, ಅವರಿಗೆ ಕೊಡಬೇಕು. ಅವ್ರ ಮೇಲೆ ಅವೇಕ್ಷಾ ನಿಗಾ ಇಡಬೇಕು. ಗೋಮಿನಾಂ ಪಾರ್ಥ ಕರ್ತವ್ಯ ಸಂವಿಭಾಗ, ಅವರಿಗೆ ಬೇರೆಯವರು ಕೊಟ್ಟ ಕರದಲ್ಲಿ ಅವರನ್ನು ನೋಡಿಕೊಳ್ಬೇಕು, ಪ್ರಿಯವಾದದ್ದನ್ನು ಮಾಡಬೇಕು. ಅಜಸ್ತ್ರಂ ಉಪಭೋಕ್ತವ್ಯಂ ಫಲಂ ಗೋಮಿಚು ಸರ್ವಚಃ ಪ್ರಭಾವಯತಿ ರಾಷ್ಟ್ರಂಚ ವ್ಯವಹಾರಂ ಕೃಷಿಂ ತಥಾ. ನಿರಂತರವಾಗಿ ಗೋವಳರನ್ನು ನೋಡಿಕೊಳ್ಳಬೇಕು, ಫಲವನ್ನು ಅವರಿಗೆ ಕೊಡಬೇಕು ಇದ್ದರೆ. ಯಾಕೆಂದರೆ ಒಂದು ಗೋವು ರಾಷ್ಟ್ರವನ್ನು ವ್ಯವಹಾರ ಹೇಳಿದ್ರೆ ಕೋರ್ಟ್ ಕೇಸ್ ಕಡಿಮೆ ಮಾಡೋದೇ ಗೋವಿನ ಒಡನಾಟ. ಆಮೇಲೆ ಕೃಷಿ, ಈ ಗೋವಿನ ಜೊತೆಗೆ ಇರೋದೇನಿದೆ ಅದು ಮೂರನ್ನು ಸಮಪಾತಳಿಯಲ್ಲಿ ಮಾಡುತ್ತೆ. ಒಂದು ರಾಷ್ಟ್ರವನ್ನು, ಇನ್ನೊಂದು ವ್ಯವಹಾರವನ್ನು, ಕೃಷಿಯನ್ನು. ಯಾವಾಗ ಟ್ರ್ಯಾಕ್ಟರ್ ಬಂತು ಆವಾಗ ಗೋವುಗಳೆಲ್ಲ ಹೋಗ್ಲಿಕ್ಕೆ ಶುರು ಆಯಿತು. ಆಮೇಲೆ ಟ್ರ್ಯಾಕ್ಟರ್ ಓಡಾಡ್ಲಿಕ್ಕೆ ಶುರುವಾದ ಭೂಮಿ ಸಂಕುಚಿತಗೊಂಡು ಆಮೇಲೆ ಸೈಟ್ ಆಗಿಯೋ ಮನೆಯಾಗಿಯೋ ಫಾರ್ಮ್ ಹೌಸ್ ಆಗಿಯೋ ಕನ್ವರ್ಟ್ ಆಗಿಬಿಡುತ್ತೆ. ಗೋವಿರಬೇಕು, ಆ ಸಂಬಂಧ ಇದ್ದರೆ ಕೃಷಿ ಉಳಿಯುತ್ತೆ. ಅದರಿಂದಾಗಿ ಪ್ರಭಾವಯತಿ ರಾಷ್ಟ್ರಂಚ ವ್ಯವಹಾರಂ ಕೃಷಿಂ ತಥಾ. ಗೋವಳರ ಫಲ ಏನಿದೆ, ಗೋವಳರ ಸಂತುಷ್ಟಿ ಏನಿದೆ, ಗೋವುಗಳ ಸಂತುಷ್ಟಿ ಏನಿದೆ, ಮೂರಕ್ಕೂ ಒಳಿತನ್ನು ಉಂಟು ಮಾಡುತ್ತದೆ. ತಸ್ಮಾತ್ ಗೋಮಿಷು ಯತ್ನೇನ ಪ್ರೀತಿಂ ಕುರ್ಯಾದ್ವಿಚಕ್ಷಣಃ ದಯಾವಾನ್ ಅಪ್ರಮತ್ತಶ್ಚ
ಕರಾನ್ ಸಂಪ್ರಣಯೇನ್ ಮೃದೂನ್. ಅದರಿಂದಾಗಿ ಗೋವಳರಲ್ಲಿ ಪ್ರೀತಿಯನ್ನು ಇಟ್ಕೊಳ್ಬೇಕು, ದಯಾವಂತನಾಗಿರಬೇಕು, ಅವರಲ್ಲಿ ಮೈ ಮರೆಯಬಾರದು. ಕರಾನ್ ಸಂಪ್ರಣಯೇನ್ ಮೃದೂನ್, ಮೃದುವಾದ ಕರವನ್ನು ಅವರಲ್ಲಿ ಉಂಟು ಮಾಡಬೇಕು. ಸರ್ವತ್ರ ಕ್ಷೇಮ ಚರಣಂ ಸುಲಭಂ ನಾಮ ಗೋಮಿಭಿಃ ನಶ್ಚತ ಸದೃಶಂ ಕಿಂಚಿತ್ ಧನಮಸ್ತಿ ಯುಧಿಷ್ಠಿರ. ಯಾಕೆ ಗೋವುಗಳನ್ನು ಯಾಕೆ ನೋಡ್ಕೊಳ್ಬೇಕು ಅಂದರೆ ಸರ್ವತ್ರ ಕ್ಷೇಮ ಚರಣಂ, ಅವುಗಳು ಭೂಮಿಯಲ್ಲಿ ಓಡಾಡ್ತಾ ಇದ್ದರೆ ಇದ್ದ ಸಂಪತ್ತು ಉಳಿಯುತ್ತೆ, ಭೂಮಿಯಲ್ಲೇ ಇರುತ್ತೆ. ಅದಕ್ಕಿಂತ ಹಣ ಬೇಕೇ? ಸರ್ವತ್ರ ಕ್ಷೇಮ ಚರಣಂ ಸುಲಭಂ ನಾಮ ಗೋಮಿಭಿಃ. ಗೋವಳರು ತಿರುಗಾಡ್ತಾ ಇದ್ದರೆ ಈಗಾಗಲೇ ಭೂಮಿ ಗಳಿಸಿದ್ದು ಉಳಿಯುತ್ತೆ. ನಶ್ಚತ ಸದೃಶಂ ಕಿಂಚಿತ್ ಧನಮಸ್ತಿ. ಇದಕ್ಕಿಂತ ಹಣ ಏನು ಬೇಕು? ಅದರಿಂದಾಗಿ ಶಾಂತಿ ಪರ್ವಣಿ ಏಕಾಶೀತಿತಮೋಧ್ಯಾಯ ನೋಡಿ, ಆದಿಪರ್ವದಲ್ಲಿ ಒಂದು ಮಾತು ಬರುತ್ತೆ, ವಿವಿಧಂ ಸಂಹಿತಾಜ್ಞಾನಂ ದೀಪಯಂತಿ ಮನೀಷಿಣಃ ಅಂತ. ಆರಂಭದಲ್ಲಿ ಮಹಾಭಾರತ ಓದ್ತಾ ಇದ್ದರೆ ವಿವಿಧಂ ಸಂಹಿತಾಜ್ಞಾನಂ, ಬೇರೆ ಬೇರೆ ಶಾಸ್ತ್ರದ ಜ್ಞಾನ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ. ವಿವಿಧಂ ಸಂಹಿತಾಜ್ಞಾನಂ ದೀಪಯಂತಿ ಅಲ್ವಾ? ಇನ್ನಾದರೂ ಓದಬೇಕಲ್ವ ನಾವು ಮಹಾಭಾರತವನ್ನು? ಹಾಗೆ ಇನ್ನು ಮೇಲಾದರೂ ಓದಬೇಕು. ಯುಧಿಷ್ಠಿರ ಯದಾ ರಾಜ ತಮರ್ಥೋಪಿ ಕೋಶಾರ್ಥಿ ಸ್ಯಾನ್ ಮಹಾಮತೆ ಕಥಂ ಪ್ರವರ್ತೇತ ಕರಃ ತನ್ಮೇ ಬ್ರೂಹಿ ಪಿತಾಮಹ. ಯುಧಿಷ್ಠಿರ ಇಷ್ಟಾದ ಮೇಲೆ ಕೇಳಿದ, ಅಂದರೆ ನಾವೀಗ ಇರೋದು 82ನೇ ಅಧ್ಯಾಯದಲ್ಲಿ. ಈಗ ಯುಧಿಷ್ಠಿರನ ಪ್ರಶ್ನೆ ನೋಡಿ, ಈಗ ರಾಜನಿಗೆ ಸಹಜವಾಗಿ ಹಣ ಬೇರೆ ಕಡೆಯಿಂದ ಬಂದ್ಬಿಡುತ್ತೆ. ಯುದ್ಧ ಮಾಡ್ತಾ ಇದ್ದಾಗ ಬೇರೆ ದೊರೆಗಳೆಲ್ಲ ಹೆದರಿ 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 ನಮಗೆ ತಂದು ಕಪ್ಪದ ಸುರಿಮಳೆ ಕೊಡ್ತಾರೆ. ಅಥವಾ ನಮಗೆ ರಾಜಸೂಯ ಯಾಗದಲ್ಲಿ ಬೇರೆ ಲೋಕಗಳ ಹಣ ಎಲ್ಲ ಬಂದ್ಬಿಡ್ತು. ಭೂಲೋಕದ ಹಣ ಮಾತ್ರ ಅಲ್ಲ, ಕೃಷ್ಣ ಮತ್ತು ಪಾಂಡವರಿಗೆ ಏನು ಸಂಪತ್ತು ಅಂದರೆ ಬೇರೆ ದೇಶದ್ದಲ್ರಿ, ಬೇರೆ ಲೋಕದ್ದು. ಇಂಟರ್ಲೋಕ ಕರೆನ್ಸಿ ಎಲ್ಲ ಬಂದ್ಬಿಡ್ತು. ಇಂಟರ್ನ್ಯಾಷನಲ್ ವೆಲ್ತ್ ಅಲ್ಲ, ಇಂಟರ್ಲೋಕ ವೆಲ್ತ್. ಕೃಷ್ಣ ದ್ವಾರಾವತಿಯನ್ನು ಮಾಡಿದಾಗ ದೇವತೆಗಳು ಎಲ್ಲ ನಿಧಿಗಳನ್ನು ತಂದು ಕೊಟ್ಟರು. ಸುಧರ್ಮ ಅನ್ನುವ ಸಭೆ ವಿಜಯಕ್ಕೆ ಹೋದಾಗ ಏನದು ಆ ದಿಗ್ವಿಜಯದ ವೈಭವ! ಅಯ್ಯೋ, ನಾವು ಇವತ್ತು ಕೇಳಬೇಕಷ್ಟೆ, ಊಹಿಸ್ಕೊಳ್ಳಿಕ್ಕಾಗಲ್ಲ. 4 ದೊಡ್ಡ ಪರ್ವತ, 4 ಜನ 4 ದಿಕ್ಕುಗಳಿಂದ ತಂದ ಸಂಪತ್ತು. ಈಗ ಬಂತು. ಇಲ್ಲ, ಅದು ಇದಾಗ್ತಾ ಇತ್ತು. ಪುರಸ್ಯ ಅಲ್ಪೇಪಿ ಸ್ಥಳೇ, ಅತ್ಯಂತ ಸಣ್ಣ ಜಾಗದಲ್ಲಿ ಅಷ್ಟು ದೊಡ್ಡ ಮೀರಿದ ಸಂಪತ್ತು ಬಂತು. ಹೀಗೆ ಅದನ್ನೆಲ್ಲ ಅನುಭವದಿಂದ ಕೇಳ್ತಾನೆ. ಈಗ ರಾಜನಿಗೆ ಯಾದ್ವಾ ತದ್ವಾ ಹಣ ಬೇರೆ ಕಡೆಯಿಂದ ಬಂದಿರುತ್ತೆ, ಅವನು ಟ್ಯಾಕ್ಸ್ ತಗೊಳ್ಳೋದು ನಿಲ್ಲಿಸ್ಬೇಕಾ? ತಗೋಬೇಕಾ? ತೀರಾ ಅಲ್ಪ ಅವನು ಟ್ಯಾಕ್ಸ್ ತಗೋಬೇಕಾ ಬಿಡಬೇಕಾ? ಕಥಂ ಪ್ರವರ್ತೇತ ಕರಃ ತನ್ಮೇ ಬ್ರೂಹಿ ಪಿತಾಮಹ. ನನಗೆ ಬೇಕಾಷ್ಟಿದೆಯಾರೋ, ನಿಮಗೇನೋ ಕರ, ಸುಮ್ಮನೆ ನನ್ನ ರಾಜ್ಯದಲ್ಲಿರಿ ಅನ್ಬೇಕಾ ಬೇಡವಾ? ಅದಕ್ಕೇನು ಉತ್ತರ ಕೊಡ್ತಾರೆ ನಾಳೆ ನೋಡೋಣ. ಕೃಷ್ಣಾರ್ಪಣಂ.